ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ನಾನು ಮಶ್ರೂಮ್ ಕರಿ ಅಥವಾ ಗ್ರೇವಿ ಅಂತನಾದರೂ ಅನ್ಕೋಬೋದು ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಇದಕ್ಕೆ ನಾನು ಮಶ್ರೂಮ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ, ಕಟ್ ಮಾಡಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ತೆಂಗಿನ ತುರಿನ, ಬೇಕು ಅಂದರೆ ಆಪ್ಷನ್ಸ್ ಅದು. ಮತ್ತು ಇಲ್ಲಿ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಇಲ್ಲಿ ಗೋಡಂಬಿ ಮೇಯ್ನು. ಗೋಡಂಬಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ರುಚಿಯಾಗಿರುತ್ತೆ. ಮಾಮೂಲಿ ನಾವು ಯಾವಾಗಲೂ ಮಾಡೋದಕ್ಕಿಂತ ಇದೊಂದು ಸ್ವಲ್ಪ ರುಚಿ ಡಿಫ್ರೆಂಟಾಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಪೂರಿ ಸಾಗು ಮಾಡ್ತೀವಲ್ವ, ಅದೇ ರೀತಿ ನೀವು ಪೂರಿನಾದರೂ ಮಾಡ್ಬೋದು, ಪರೋಟನಾದ್ರು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಈಗ ನಾನು ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಇಟ್ಕೊಂಡು ಇಲ್ಲಿ ಸ್ವಲ್ಪ ಬೆಣ್ಣೆನ ಹಾಕೋತಾ ಇದ್ದೀನಿ. ಅಂದರೆ ಬೆಣ್ಣೆ ಫ್ಲೇವರ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾನು ಅಡುಗೆ ಎಣ್ಣೆನೂ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮಾಮೂಲಿ ಮಸಾಲ ಪದಾರ್ಥಗಳ್ನ ತೊಗೊಂಡಿದ್ದೀನಿ. ಪಲಾವ್ ಎಲೆ, ಮರಾಠಿ ಮೊಗ್ಗು, ಜಾಯಿಪತ್ರೆ, ಸ್ವಲ್ಪ ಸೋಂಪು ಮತ್ತು ಸ್ವಲ್ಪ ಜೀರಿಗೆ, ಏಲಕ್ಕಿ, ಲವಂಗ ಇಂಥ ಐಟಮ್ ಎಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸಣ್ಣಗೆ ಕಟ್ ಮಾಡಿರೋಂಥ ಈರುಳ್ಳಿನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದನ್ನೆಲ್ಲ ಮಸಾಲೆ ಪದಾರ್ಥಗಳ್ನ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ನೀವು ಈರುಳ್ಳಿ ಎಲ್ಲನ ಹಾಕ್ಕೊಳ್ಳಿ. ಅಂದರೆ ಆ ಫ್ಲೇವರ್ ಚೆನ್ನಾಗಿ ಬಿಟ್ಕೋಬೇಕು. ಅಂದರೆ ಇಲ್ಲಿ ನಾನು ಹೆವಿ ಮಸಾಲ ಹಾಕ್ತಾಯಿಲ್ಲ, ಒಂದು ಮೀಡಿಯಮಲ್ಲಿರಬೇಕು. ತುಂಬ ಮಸಾಲ ಆದರೆ ತಿನ್ನೋಕ್ಕಾಗಲ್ಲ, ಬೇಸಿಗೆ ಬೇರೆ ಅಲ್ವಾ, ಒಂದು ಲಿಮಿಟಲ್ಲಿರಬೇಕು ಅಂತ. ಮತ್ತು ಈಗ ಈರುಳ್ಳಿ ಫ್ರೈ ಆದ ತಕ್ಷಣ ಇಲ್ಲಿ ಟೊಮೊಟೊನ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಆ ಪ್ಯೂರಿನ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಜೊತೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ನಾವು ಬಿಡಬೇಕಾಗುತ್ತೆ, ಬೇಯಿಸ್ಕೋಬೇಕಾಗುತ್ತೆ. ಏಕೆಂದರೆ ಟೊಮೊಟೊ ಹಸಿ ವಾಸನೆ ಎಲ್ಲ ಹೊರಟೋಗುತ್ತೆ. ಮೇಲ್ಗಡೆ ಎಣ್ಣೆ ಬಿಟ್ಕೊಂಡಾಗ ನಮಗೆ ಕರೆಕ್ಟಾಗಿ ಹದ ಬರುತ್ತೆ. ಹಾಗಾಗಿ ಈಗ ನೋಡಿ ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದೇ ಜಾರ್ಗೆ ನಾನಿಲ್ಲಿ ಶುಂಠಿ, ಬೆಳ್ಳುಳ್ಳಿ, ಅಂದರೆ ನೀವು ಮಾಮೂಲಿ ಖಾರದ ಪುಡಿ, ಸಾಂಬಾರು ಪುಡಿ ಆ ಥರ ಬೇಕಾದ್ರೂ ಹಾಕೋಬೋದು. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ, ಪುದೀನ ಎಲ್ಲ ಹಾಕಿದ್ರೆ ಬೇರೆ ಟೇಸ್ಟ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತ ಹಸಿರು ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿ ನಿಮಗೆ ಆಪ್ಷನ್ಸು. ಕೆಲವ್ರಿಗೆ ಇಷ್ಟ ಇರಲ್ಲ ತೆಂಗಿನ ತುರಿ ಮಸಾಲ ಪದಾರ್ಥಗಳು ಮಾಡುವಾಗ, ಹಾಗಾದರೆ ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು. ಏಕೆಂದರೆ ಇಲ್ಲಿ ಗೋಡಂಬಿ ಹಾಕೋದ್ರಿಂದ ನಿಮಗೆ ತೆಂಗಿನಕಾಯಿ ಅವಶ್ಯಕತೆಯೂ ಇರಲ್ಲ. ಸ್ವಲ್ಪ ಬೇಕು ಅಂದರೆ ಗಸಗಸೆನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಇವಾಗ ನೋಡಿ ನಾನು ಟೊಮೊಟೊನ ಪ್ಯೂರಿನ ಹಾಕ್ಬಿಟ್ಟು ಬೇಯೋಕೆ ಇಟ್ಟಿದ್ನಲ್ಲ, ಅದು ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೊರಟೋಗಿದೆ. ಇವಾಗ ಒಂದು ಮಿಕ್ಸ್ ಕೊಟ್ಬಿಟ್ಟು ನಾನಿವಾಗ ಪೇಸ್ಟ್ ಮಾಡಿ ಇಟ್ಕೊಂಡಲ್ಲ ಮಸಾಲೆನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಅಂದರೆ ನಾನಿಲ್ಲಿ ಜಾಸ್ತಿ ನೀರು ಹಾಕಿಲ್ಲ, ಏಕೆಂದರೆ ನಾವು ಗ್ರೇವಿ ಟೈಪ್ ಆಗಲಿ ಅಥವಾ ಕರಿ ಟೈಪು ಮಾಡೋದಾದಾಗ ಸ್ವಲ್ಪ ಗಟ್ಟಿಗೆ ಇರಬೇಕು ಅಂತ ಇಲ್ಲಿ ನೀರು ಹಾಕ್ದಂಗೆ ನಾನು ಹಾಗೆಯೇ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದ್ದೆ. ಈಗ ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಇರೋದ್ರಿಂದ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಕರಿ ಮಾಡುವಾಗ ನಾವು ಸ್ವಲ್ಪ ಗಟ್ಟಿಗೆ ಇರಬೇಕು ತಿಕ್ನೆಸ್ಸು. ಹಾಗಾಗಿ ಆಮೇಲೆ ಬೇಕು ಅಂದರೆ ನೀವು ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಆ್ಯಡ್ ಮಾಡ್ಕೋಬೋದು. ಇದು ಸ್ವಲ್ಪ ಹಸಿ ವಾಸನೆ ಏನಿರುತ್ತೋ ಅದೆಲ್ಲ ಹೋಗ್ಬೇಕಲ್ವ, ಹಾಗಾಗಿ ಸ್ವಲ್ಪ ಗಟ್ಟಿ ಮಸಾಲೆನ ನಾವು ಕುದಿಸ್ಕೋಬೇಕಾಗುತ್ತೆ. ಇವಾಗ ನೋಡಿ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಏಕೆಂದರೆ ಆಮೇಲೆ ಹಾಕೋದಕ್ಕಿಂತ ಇವಾಗಲೇ ಹಾಕಿದ್ರೆ ನಮಗೆ ಮಸಾಲೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ. ಮತ್ತು ನಾನು ಧನಿಯಾ ಪೌಡ್ರ ರುಬ್ಬಿಲ್ಲ, ಇವಾಗ 2 ಸ್ಪೂನು ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ಮತ್ತು ಇದ್ರ ಜೊತೆಲಿ ಸ್ವಲ್ಪ ಅರಿಶಿನ ಪುಡಿ, ಏಕೆಂದರೆ ನಾನು ಇದು ಎರಡನ್ನೂ ರುಬ್ಬಕ್ಕೆ ಹಾಕಿಲ್ಲ. ಬೇಕು ಅಂದರೆ ನೀವು ರುಬ್ಬೋದಕ್ಕೆ ಹಾಕ್ಕೋಬೋದು, ಇಲ್ಲಾಂದರೆ ಈ ರೀತಿ ಡೈರೆಕ್ಟಾಗಿ ಹಾಕ್ಬೋದು. ಮತ್ತು ಇಲ್ಲಿ ಸ್ವಲ್ಪ ನಾನು ಗರಂ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ, ಏಕೆಂದರೆ ನಾವು ಆಲ್ಮೋಸ್ಟು ಮಸಾಲ ಪದಾರ್ಥಗಳ್ನ ಹಾಕಿದ್ದೀವಿ, ಬಟ್ಟು ಸ್ವಲ್ಪ ಹಾಕಬೇಕು. ಅತಿ ಹೆಚ್ಚು ಹಾಕಿದ್ರೆ ತುಂಬ ಮಸಾಲೆ ಆಗುತ್ತೆ. ರುಬ್ಬೋದಕ್ಕೂ ಅಷ್ಟೇ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿನ ಸ್ಕಿಪ್ ಮಾಡಿಬಿಟ್ಟು ಪೇಸ್ಟನ್ನು ಹಾಕ್ಕೊಂಡು ನೀವು ಈರುಳ್ಳಿ ಜೊತೆಲಿ ಫ್ರೈ ಮಾಡ್ಕೋಬೋದು, ಹಾಕಬೇಕಾದ್ರೂ ಮಾಡ್ಬೋದು. ಇವಾಗ ಅದನ್ನು ಒಂದು ಕುದಿಸ್ಕೊಂಡಿದ್ದೀನಿ. ಚೆನ್ನಾಗಿ ಅದು ಹಸಿ ವಾಸನೆ ಎಲ್ಲ ಹೋಗಾದ್ಮೇಲೆ ನಾನಿಲ್ಲಿ ಮಶ್ರೂಮ್ನ 2 ಭಾಗ ಮಾಡಿ ಹಾಕಿದ್ದೀನಿ. ಅಂದರೆ ತುಂಬ ಸಣ್ಣ ಕಟ್ ಮಾಡಿಲ್ಲ, ಸ್ವಲ್ಪ ದಪ್ಪಾಗೆ ಕಟ್ ಮಾಡಿದ್ದೀನಿ. ಅದನ್ನು ಇಲ್ಲಿ ಹಾಕ್ಕೊಂಡು ಮಿಕ್ಸ್ ಕೊಡ್ತಾಯಿದ್ದೀನಿ. ಏಕೆಂದರೆ ಇವಾಗಲೂ ಅಷ್ಟೇ ನಾನು ನೀರನ್ನು ಹಾಕಲ್ಲ, ಏಕೆಂದರೆ ಮಶ್ರೂಮಲ್ಲಿ
ನೀರಿನಂಶ ಇದ್ದೇ ಇರುತ್ತೆ. ಅದು ಸ್ವಲ್ಪ ಬಿಟ್ಕೊಳ್ಳೋದ್ರಿಂದ ತುಂಬ ತೆಳುವಾಗಿಬಿಡುತ್ತೆ. ಹಾಗಾಗಿ ನಾನು ಗಟ್ಟಿಯಾಗಿ ಮಾಡಿದ್ದೀನಿ. ಬೇಕು ಅಂದರೆ ನೀವು ಬೆಂದಾದಮೇಲೆ ನಿಮಗೆ ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು. ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡಿ ಮತ್ತು ಇದನ್ನು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊತಾ ಇರಬೇಕು. ಹೀಗೆ ಮುಚ್ಚಿ ಮತ್ತು ಮಿಕ್ಸ್ ಮಾಡ್ಕೊತಾ ಇರಬೇಕು. ಇಲ್ಲಾಂದರೆ ನಾವು ಸ್ವಲ್ಪ ತೆಂಗಿನಕಾಯಿ, ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನಾವು ಆಗಾಗ್ಗೆ ಈ ರೀತಿ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ನಾನು ಮಶ್ರೂಮ್ ಹಾಕಿದ್ಮೇಲೆ ಸ್ವಲ್ಪ ಬೇಯಿಸ್ಕೊಂಡೆ ಆದಮೇಲೆ ನೋಡಿ ಈ ಥರ ಸ್ವಲ್ಪ ಕುದೀತಾ ಇರಬೇಕು. ನೊರೆ ನೊರೆ ಟೈಪ್ ಎಲ್ಲ ಇರುತ್ತೆ, ಅದೆಲ್ಲ ಹೋದರೆ ನೀಟಾಗಿ ಬೆಂದ್ಬಿಡುತ್ತೆ. ಮಶ್ರೂಮ್ ಏನು ತುಂಬ ಟೈಮ್ ಹಿಡಿಯಲ್ಲ, ಬೇಗನೆ ಬೇಯುತ್ತೆ. ಹಾಗಾಗಿ ಇದರಲ್ಲೇ ಬೇರೆ ಬೇರೆ ರೀತಿ ಎಲ್ಲ ಮಾಡ್ಬೋದು. ಪಲಾವು ಮತ್ತು ಮಾಮೂಲಿ ಇದನ್ನು ಮಸಾಲ ಥರ ಹುರಿತಾರೆ, ಅದಿನ್ನೂ ತುಂಬಾ ಚೆನ್ನಾಗಿರುತ್ತೆ. ನಾನು ಸುಮಾರು ಮಾಡಿದ್ದೀನಿ. ಪಲಾವ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ, ಈ ಥರ ಗ್ರೇವಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿದೆ ನೋಡಿ, ಬೆಂದೋಗಿದೆ. ಇವಾಗ ಕರೆಕ್ಟಾಗಿ ಆಗೋಗ್ಬಿಟ್ಟಿದೆ. ನಿಮಗೆ ಬೇಕು ಅಂದರೆ ಇವಾಗ ನೀರನ್ನು ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ಇಷ್ಟು ತಿಕ್ನೆಸ್ ಇದ್ದರೆ ಸಾಕು. ನಿಮಗೆ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಈಗ ಮೇಲ್ಗಡೆ ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಳ್ಳಿ, ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ. ನೀವು ಇದ್ರ ಜೊತೆಗೆ ಮೆಂತ್ಯ ಸೊಪ್ಪು ಬೇಕಾದರೆ ಇದ್ದರೆ ನೀವು ಆ್ಯಡ್ ಮಾಡ್ಕೋಬೋದು. ಅದು ಒಂಥರ ಡಿಫ್ರೆಂಟಾಗಿರುತ್ತೆ. ಇಲ್ಲಾಂದರೆ ಈ ರೀತಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಈಗ ರೆಡಿಯಾಗಿದೆ. ಈಗ ಇದಕ್ಕೆ ಬಿಸಿ ಅನ್ನ, ಪರೋಟ, ಚಪಾತಿ ಏನು ಬೇಕಾದ್ರೂ ಸೆಟ್ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿದೆ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.